ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಮಸ್ತ್ ಅನ್ಕೋತೀನಿ ನೋಡ್ರಿ. ಇವತ್ತು ಹೋಗಬೇಕು. ನಮ್ಮ ಫ್ರೆಂಡ್ಸ್ ಎಲ್ಲ ಆಫ್ಟರ್ ಲಾಂಗ್ ಇಯರ್ ಅನ್ಬೋದು ನೋಡಿ, ಎಷ್ಟೋ ವರ್ಷಗಳ ನಂತರ ಪ್ರೈಮರಿ ಸ್ಕೂಲಿಗೆ ಹೊಂಟಿವಿ. ನಮ್ಮ ಫ್ರೆಂಡ್ಸ್ ಎಲ್ಲ ಬರ್ತೀರಂದಾರ. ಬರೀ ಏನಾಗತ್ತೆಲ್ಲ ಕಂಟಿನ್ಯೂ ಆಗಿ ಶೇರ್ ಮಾಡ್ಕೋತೀನಿ ಅಂತ. ಏನು ಮಾಡತ್ತಾರ ನಮ್ಮ ತಂಗಿ ಇದು ನೋಡು ಅಂತ. ಅಷ್ಟ ಏನು ಮಾಡಿರಿ? ಚೂಡ ಮಾಡತ್ತಾತ್ರಿ. ಅವು ಮಸ್ತ್ ಆಗ್ಯಾವ ಚೂಡ ಎಲ್ಲ ಕಲಸ್ ಮಾಡ್ಬಿಟ್ಟ ನಿನ್ನೆ ನಮ್ಮ ಅಣ್ಣ. ನಾವು ನಮ್ಮ ತಂಗಿ ನಿನ್ನೆ ಚೂಡ ಮಾಡ್ಲತ್ತ ಹೇಳಿ ಮಸ್ತ್ ಆಗಿದೆ ಅಂತ ಹೇಳಿದ್ನಲ್ರಿ. ಇವತ್ತು ಮತ್ತೆ ಮಾಡತ್ತಾವ. ಅದೊಂದು ರೆಸಿಪಿ ಶೇರ್ ಮಾಡ್ಕೊತೀನಿ. ನಾರ್ಮಲ್ ಎಲ್ಲದು ಮಾಡೋ ಥರನೇ మరి ನೋಡಿಲ್ಲ. ಅವು ನಾಷ್ಟಕ್ಕೆ ಅವಲಕ್ಕಿ ಮಾಡ ಈ ಕಡಕಾಯಿ ಇಟ್ಟಾಳ ನೋಡ್ರಿ. ಯಾವಾಗಲೂ ಜಾಸ್ತಿ ಟೈಮ್ ನೋಡ್ರಿ ಅವಲಕ್ಕಿ ಮಾಡ್ದಾಗ ಕಂಪಲ್ಸರಿ ಚೂಡ ಮಾಡೋದು ಜಾಸ್ತಿ. ಚೂಡ ಜೊತೆ ಅವಲಕ್ಕಿ ಚೂಡ ಕಾಂಬಿನೇಷನ್ ಮಸ್ತ್ ಅನಿಸುತ್ತೆ ನೋಡ್ರಿ. ಎರಡು ಇವ್ರು ಫ್ರೈ ಮಾಡ್ಕೊಳ್ಳೋರು ಭಾಳ ಕರ್ಮಕರು ಮಾಡ್ಬೇಕು. ಕ್ರಿಸ್ಪಿ ಆಗ್ಬೇಕಾದ್ರೆ ನೋಡ್ರಿ ಫಸ್ಟ್ ಬೇಕಂದ್ರೆ ನೀವು ಬೆಚ್ಚಗೆ ಮಾಡ್ಕೋಬೋದು. ಚುಮ್ಮುರಿ ಫಸ್ಟೇ ಬೊಗನೆ ಹಾಕೊಂಡು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡ್ರು ಚಲೋ ಆಗ್ತೈತಿ. ಯಾಕಂದ್ರೆ ಈ ಕೋಲ್ಡ್ ಕ್ಲೈಮೇಟ್ ಒಳಗೆ ಜಾಸ್ತಿ ಕ್ರಿಸ್ಪಿ ಆಗಂಗಿಲ್ಲ ನೋಡ್ರಿ. ಅದ್ರಾಗ ನೋಡ್ರಿ ನಮ್ಮ ಉತ್ತರ ಕರ್ನಾಟಕ ಸೈಡ್ ಯಾವಾಗ ಬೀಗ್ರು ಬರಲಿ ವಿಜಿಟ್ ಬರಲಿ ಫಸ್ಟ್ ಬರ್ನ ಚೂಡ ಹಾಕೊಡಕಂದ್ರೆ ಆಲ್ಮೋಸ್ಟ್ ಅಲ್ಲಿ ನಮ್ಮ ಕಡೆ ಎಲ್ಲ ಜಾಸ್ತಿ ಅಡ್ವಾನ್ಸ್ ಇಟ್ಟಿರ್ತೀವಿ ನಾವು. ಹಸಿ ಶೇಂಗಾ ಅದಾವೆ, ಹಾಗಾಗಿ ಫಸ್ಟೇ ಫ್ರೈ ಮಾಡ್ಕೊಳಕತ್ತಾವ ನೋಡ್ರಿ. ಎಣ್ಣೆ ಒಳಗೆ ಹಸಿ ಶೇಂಗಾ ಇದು ಅಂದ್ರೆ ಫ್ರೈ ಮಾಡ್ಕೊಂಡು ಹಾಕೊಳಕ್ಕೆ ಚಲೋ ಅನಿಸ್ತಾವೆ. ಇಲ್ಲಿಗಂದ್ರೆ ಸ್ಟಾರ್ಟಿಂಗ್ ಇದು ಹಾಕ್ತಿದ್ದೇವೆ ನಾವು, ಬೆಳ್ಳುಳ್ಳಿ ಕರಿಬೇವು ಆಮೇಲೆ ಜೀರಿಗೆ ಸಾಸ್ಮಿ. ನಾವು ಹಸಿ ಇದಾವಂತೆ ಫಸ್ಟ್ ಫ್ರೈ ಮಾಡ್ಕೊಳತ್ತ. ಇದು ಎಣ್ಣೆ ಒಳಗೆ ಎಷ್ಟು ಫ್ರೈ ಮಾಡ್ಕೊಳತ್ತೆ ಅಷ್ಟು ಟೇಸ್ಟ್ ಹತ್ತವ ನೋಡ್ರಿ ತಿನ್ನಕ್ಕೆ. ಚೂಡ ಒಳಗೆ ಶೇಂಗಾ ಮಸ್ತ್ ಅನಿಸ್ತಾವೆ. ಅದ್ರಾಗ ನಮ್ಮ ಅಣ್ಣ ನೋಡ್ರಿ ಎಸ್ಪೆಷಲಿ ಚೂಡ ಒಳಗೆ ಶೇಂಗಾ ಇದ್ರೆ ಚೂಡ ತಿಂತಾನೆ. ನಾವು ಫಸ್ಟೇ ಹೇಳ್ತಾನೆ ಮೊದಲು ಚೂಡ ಅವಲಕ್ಕಿ ಒಳಗೆ ನಾಷ್ಟ ಒಳಗೆ ಎಲ್ಲದೊಳಗೂ ಕಂಪಲ್ಸರಿ ಚೂಡ ಇದು ಬೇಕು ನೋಡ್ರಿ, ಶೇಂಗಾ ಬೇಕು. ಬಟ್ ನನಗೆ ಅಷ್ಟು ಇಷ್ಟ ಆಗಲ್ಲ ನೋಡ್ರಿ, ಶೇಂಗಾ ಜಾಸ್ತಿ ತಿನ್ನಂಗಿಲ್ಲ. ಆ್ಯಕ್ಚುಲಿ ಶೇಂಗಾ ಇದಕ್ಕೆ ಹಸಿ ಶೇಂಗಾ ತಿನ್ನುವಾಗ ಚಲೋ ನೋಡ್ರಿ. ಶೇಂಗಾದ ಉಂಡೆ ಆಯಿತು, ಶೇಂಗಾ ಆಯಿತು, ಇದಕ್ಕೆ HB ಬ್ಲಡ್ ಕಡಿಮೆ ಇದ್ದವ್ರಿಗೆಲ್ಲ ಭಾಳ ಚಲೋ ನೋಡ್ರಿ. ಲಾಸ್ಟ್ ಟೈಮ್ ರೀಸೆಂಟಾಗಿ ನಮ್ಮ ಹಾಸ್ಪಿಟ್ಲಿಗೆ ಒಂದು ಪೇಷಂಟ್ ಇತ್ತು. ನಾರ್ಮಲಾಗಿ HB ಬ್ಲಡ್ ಎಷ್ಟು ಇರಬೇಕಂದ್ರೆ 10 to 15, 16 ತನಕ ಇರ್ತೈತೆ ನೋಡ್ರಿ ಮೇಲ್ದು. ಅವ್ರದ್ದು 20 ಪಾಯಿಂಟ್ ಇತ್ತು. ಏನು ತಿಂತೀರಿ ನೀವು ಇಷ್ಟು ಬ್ಲಡ್ ಐತಲ್ಲ ಕೇರ್ ದಿನ ಒಂದು ಪಾಕಿಲೋ ಶೇಂಗಾ ತಿಂತೀನಿ ಅಂತ ಹೇಳಿದ್ರು ನೋಡ್ರಿ ಅವರು. ಅವಾಗೇ ಗೊತ್ತಾಗಿದ್ದು HB ಇಷ್ಟು ಇಂಪ್ರೂವ್ಮೆಂಟ್ ಆಗೋ ಶೇಂಗಾ ಕಾರಣ ಆಗುತ್ತೆ ಅಂತೇಳಿ. ಒಂದಿಷ್ಟು ಫ್ರೈ ಮಾಡಿ ತೊಗೊಂಬಿಟ್ರೆ ಆಯ್ತು ನೋಡ್ರಿ. ಅದ್ರಾಗೆ ತೊಗೊಂಡು ಆಮೇಲೆ ಮತ್ತೆ ಉಳ್ಕಿದ ಥರಾಗೆ ಇದು ಮಾಡೋಕೆ ಬರ್ತೈತಿ. ಚೂಡ ಮಾಡೋದ್ರೊಳಗೆ ಇರ್ತೈತೆ ನೋಡ್ರಿ. ಆ್ಯಕ್ಚುಲಿ ಏನು ಪಟ ಒಗ್ಗರಣೆ ಹಾಕಿ ತೆಗೆದುಬಿಟ್ಟೇವೆ ಅಂದ್ರೆ ಅಷ್ಟು ಟೇಸ್ಟಾಗಿ ಇರೋಂಗಿಲ್ಲ. ಮತ್ತು ಒಗ್ಗರಣೆನೂ ಜಲ್ದಿನೇ ಹೊತ್ತು ಬಿಡ್ತೈತಿ. ಜಲ್ದಿ ಜೀರಿಗೆ ಸಾಸ್ಮಿ ಹಾಕಿರ್ತೀವಲ್ಲ, ಜಾಸ್ತಿ ಐಟಮ್ಸ್ ಏನೂ ಹಾಕಿರೋಂಗಿಲ್ಲ. ಹಾಗಾಗಿ ನೀಟಾಗಿ ಒಂದೇ ಇದ್ರೊಳಗೆ ಇಟ್ಕೊಂಡು ಮಾಡ್ಕೊಬೇಕು ನೋಡ್ರಿ. ಅದು ನಮ್ಮ ತಂಗಿ ಕಂಟಿನ್ಯೂ ಚೂಡ ಮಾಡಿ ಪ್ರಾಕ್ಟೀಸ್ ಆಗ್ಬಿಟ್ಟದ ನೋಡ್ರಿ. ಚೂಡ ಒಂದ್ಸಲ ನಾವು ಮಾಡಿರ್ತೀವಿ, ನಮ್ಮ ಮನೆಯವರು ಮಸ್ತ್ ಮಾಡ್ತಾರೆ ನೋಡ್ರಿ ಚೂಡ. ಲಾಸ್ಟ್ ಟೈಮೆಲ್ಲ ರೆಸಿಪಿ ಶೇರ್ ಮಾಡ್ಕೊಂಡಿನ ಭಾರಿ ಆಗಿತ್ತು ಅದ್ರೊಳಗೂ ನೋಡ್ರಿ. ಇಷ್ಟು ಫ್ರೈ ಮಾಡಿ ಇಟ್ಕೊಂಡು ಎಣ್ಣೆ ಒಳಗೆ ಒಗ್ಗರಣೆ ಹಾಕೋದು, ಜೀರಿಗೆ ಸಾಸ್ಮಿ ಹಾಕೊಳ್ಳೋದು ನೋಡ್ರಿ ಫಸ್ಟ್ ಸ್ಟಾರ್ಟಿಂಗೆ. ಆಮೇಲೆ ಬೆಳ್ಳುಳ್ಳಿ ಎಷ್ಟು ಜಾಸ್ತಿ ಹಾಕೋಟ್ರಿ ಟೇಸ್ಟ್ ಬರ್ತದೆ ನೋಡ್ರಿ ಚೂಡಕ್ಕೆ. ಎಲ್ಲನೂ ನೀಟಾಗಿ ಫ್ರೈ ಮಾಡ್ಕೊಂಡ್ರೆ ಟೇಸ್ಟ್ ನೋಡ್ರಿ. ಯಾವಾಗಲೂ ಜಾಸ್ತಿನೂ ಹೊತ್ತಿಸ್ಬಾರ್ದು, ಮತ್ತು ಮೀಡಿಯಮ್ ಇರ್ಬೇಕು ನೋಡ್ರಿ. ನೋಡ್ರಿ ಕರಿಬೇವು ಒಂದು ಹಾಕೋತ, ಪುಟಾಣಿ ಹಾಕೋತ ನೋಡ್ರಿಲ್ಲ. ಈ ಒಗ್ಗರಣೆ ಸ್ಮೆಲ್ ನೋಡ್ರಿ ಮಸ್ತ್ ಬರ್ತೈತಿ. ಈ ಒಗ್ಗರಣೆ ಸ್ಮೆಲ್ ಭಾಳ ಇಷ್ಟ ಆಗುತ್ತೆ ನಿಮ್ಗೆ, ಎಸ್ಪೆಷಲಿ ಚೂಡಾದ್ದು. ಮಮ್ಮಿ ಹೊಸ ಖಾರ ಕುಡ್ಸಿ ನೋಡ್ರಿ, ಕೆಂಪು ಖಾರ. ಹಂಗಾಗಿ ಫುಲ್ಲು ರೆಡ್ ಕಲರ್ ಐತಿ, ಮಸ್ತ್ ಐತಿ. ಆ ಖಾರನೂ ಹೆಂಗೆ ಇರ್ತದಲ್ಲ ಖಾರದ ಮ್ಯಾಗೂ ಡಿಪೆಂಡ್ ಇರ್ತದೆ ನೋಡ್ರಿ. ಖಾರ ಮಸ್ತ್ ಇತ್ತು ಅಂದ್ರೆ ಚೂಡ ಚಲೋ ಹಾಕವು. ಮೇನ್ ಖಾರದ್ದು ಟೇಸ್ಟ್ ಹಾಗೆ ಇರಬೇಕು, ಅದು ಖಾರದ ಮ್ಯಾಗೂ ಡಿಪೆಂಡ್ ಆಗುತ್ತೆ ನೋಡ್ರಿ ಟೇಸ್ಟ್. ಹಾಕೋರು ಚೂಡಾದ್ದು ಇದು ಬರ್ತೈತಿ, ಒಗ್ಗರಣೆ ಇದು ಚೂಡಾದ ಮಸಾಲ ಬರ್ತೈತಿ. ಚೂಡ ಮಸಾಲನೂ ಹಾಕ್ಬೋದು ನೋಡ್ರಿ, ಅದಕ್ಕೂ ಟೇಸ್ಟ್ ಆಗುತ್ತೆ. ಅದು ನಾವೇನು ಯೂಸ್ ಮಾಡೋದು ಆದ್ರೆ ಬಟ್ ನಾವು ಯಾವಾಗೂ ಹಾಕಂಗಿಲ್ಲ ನೋಡ್ರಿ ಚೂಡ ಮಸಾಲ. ಕೆಂಪು ಕಲರ್ ನೋಡಿ ಮಸ್ತ್ ಐತಿ. ಯಾವಾಗ ಕುಡ್ಸ್ಯಾರ ಖಾರ? ಒಂದು ವಾರ ಆಯ್ತು ಕುಡಿಸಿ. ಅರಿಶಿನ ಪುಡಿ ಹಾಕಕತ್ತಾವ್ರಿ, ರುಚಿಗೆ ತಕ್ಕಟ್ಟು ಉಪ್ಪೊಂದು ಹಾಕಕತ್ತಾವ್ರಿ ಲಾಸ್ಟಿಗೆ. ಫೈನಲಿ ಎಲ್ಲ ಮುಗೀತು ನೋಡ್ರಿ. ಒಗ್ಗರಣೆಗೆ ಏನು ಹಾಕ್ಬೇಕೆಲ್ಲ. ಇನ್ನೊಂದು ನೋಡ್ರಿ, ಎಲ್ಲ ಆದಮೇಲೆ ಸಕ್ರೆ ಲಾಸ್ಟಿಗೆ ಎಲ್ಲ ಫ್ರೈ ಮಾಡಿದ್ಮೇಲೆ ಹಾಕ್ಬೇಕು ನೋಡ್ರಿ. ಇದ್ರೊಳಗೆ ಮಿಕ್ಸ್ ಮಾಡ್ತಾರಲ್ಲ, ಇದ್ರೊಳಗೆ ಮಿಕ್ಸ್ ಮಾಡ್ತೀವಲ್ಲ ಅದು ಫುಲ್ ಎಲ್ಲ ಗಟ್ಟಿ ಆಗ್ಬಿಡ್ತದೆ ನೋಡ್ರಿ. ಕಲ್ಲು ಆಗ್ಬಿಡ್ತದೆ. ಸಕ್ರೆ ಪುಡಿ ಲಾಸ್ಟಿಗೆ ಹಾಕ್ಬೇಕು ನೋಡ್ರಿ. ಚೂಡ ಅದೆಲ್ಲ ಹಾಕಿದ್ಮೇಲೆ ಕೆಲವೊಬ್ರು ಇನ್ನೂ ತನ ಆದರೂ ಒಗ್ಗರಣೆ ಒಳಗೆ ಹಾಕ್ತಾರೆ ಸಕ್ರೆ ಪುಡಿ, ಅದು ಟೇಸ್ಟ್ ಆಗಂಗಿಲ್ಲ. ಅದೇನು ಫುಲ್ ಫ್ರೈ ಆದ್ಮೇಲೆ ಲಾಸ್ಟಿಗೆ ಚೂಡ ಹಾಕಿದ್ಮೇಲೆ ಮಿಕ್ಸ್ ಆದ್ಮೇಲೆ ಹಾಕ್ಬೇಕು ನೋಡ್ರಿ, ಅಂದರೆ ಒಂಥರ ಟೇಸ್ಟ್ ಆಗುತ್ತೆ. ಲಾಸ್ಟಿಗೆ ಚುಮ್ಮರಿ ಮಿಕ್ಸ್ ಮಾಡೋದು ನೋಡ್ರಿ. ಲಾಸ್ಟಿಗೆ ನೋಡ್ರಿ ಮ್ಯಾಗ ಒಂದಿಟ್ಟು ಸಕ್ರೆ ಪುಡಿ ಹಾಕಿ ಚೂಡ ರೆಡಿ ಐತೆ ನೋಡ್ರಿ. ನಮ್ಮ ಮಮ್ಮಿ ಟೇಸ್ಟ್ ಮಾಡಿ ಹೇಳ್ತಾ.
ಬರ್ರಿ ನಾವು ಟೇಸ್ಟ್ ಮಾಡೋ ಮತ್ತೆ ಒಂದ್ಸಲ ಆದಂಗೆ ಒಂದ್ಸಲ ಆಗಂಗಿಲ್ಲ. ನಾಷ್ಟಾ ಚಾ ಎಲ್ಲ ಆಯ್ತು ನೋಡ್ರಿ ಕುಡಿದು. ಈಗ ನಾ ಆ್ಯಕ್ಚುಲಿ ಬಂದಿದ್ದೆ ಎದಕ್ಕಂತ ನೋಡ್ರಿ, ಗುರುವಂದನ ಕಾರ್ಯಕ್ರಮ ಮಾಡಾಕತ್ತೀವಿ ನಾವೆಲ್ಲರೂ ಸೇರಿ ಫ್ರೆಂಡ್ಸ್ ಎಲ್ಲ ಸರ್ ಕೂತ್ಕೊಂಡು ಪ್ರೈಮರಿದವರು. ಹಾಗಾಗಿ ನಮ್ಮ ಮೇಡಮ್ದು ಪರ್ಮಿಷನ್ ತೊಗೊಂಡು ಹೋಗ್ಬೇಕಂತ ಬಂದಿದ್ವಿ. ನಮ್ದು ಓಲ್ಡ್ ಸ್ಕೂಲಿಗೆ ಪ್ರೈಮರಿ ಸ್ಕೂಲಿಗೆ ಹೋಗ್ಬೇಕಂತ. ಬಟ್ ಮೇಡಮ್ ಏನೋ ಇವತ್ತು ಲೀವ್ ಅದಾರ ನೋಡಿ 2 ದಿನ. ಹಿಂಗಾಗಿ ಟೈಮ್ ಇದಾಯಿತು. ಲೇಟಾಗಿ ಹೋಗಿ ಎಲ್ಲ ಭೇಟಿ ಆಗ್ತಂತ ಯಾರ. ಬಟ್ ನನಗೆ ಡ್ಯೂಟಿ ಇದ್ದ ಸಂಬಂಧ ನಾನು ಲೇಟ್ ಆಗುತ್ತೆ. ನಾ ಹೋದ್ರೆ ಇಲ್ಲಿಕ್ಕೆ ನೋಡಿ ಒಂದು ಸ್ವಲ್ಪ ಸಾರಿ ಎಲ್ಲರೂ ಸೇಮ್ ಸಾರಿ ತೊಗೊಂಡು ತೊಗೋಬೇಕಂತ ಮಾಡೀವಿ. ಹಾಗಾಗಿ ಹೊರ ನಮ್ಗೆ ಫ್ರೆಂಡ್ಸ್ ಎಲ್ಲ ವೇಟ್ ಮಾಡತ್ತಾರ, ಜಯಶ್ರೀ ಆಮೇಲೆ ಶ್ವೇತಾ ಅಂತೇಳಿ. ಅವ್ರಿಗೆ ಹೋಗಿ ಭೇಟಿ ಆಯ್ತು ನೋಡಿ. ಆಫ್ಟರ್ ಲಾಂಗ್ ಇಯರ್ ಅಂಬೋದು ನೋಡಿ ಭೇಟಿಯಾಗಿ ಇವತ್ತೇ ಹೋಗಿ ಭೇಟಿ ಆಗುತ್ತೆ. ಬರೀ ಅವ್ರಿಗೆ ಭೇಟಿಯಾಗಿ ಸಾರಿ ಏನು ಸೆಲೆಕ್ಟ್ ಆಗುತ್ತಿಲ್ಲ ಗೊತ್ತಾ, ಸಾರಿ ಒಂದಿಷ್ಟು ನೋಡ್ಕೊಂಬಿಟ್ಟು ನೆಕ್ಸ್ಟ್ ಒಳಗೆ ಬಂದು ಊರಿಗೆ ಹೋಗ್ಬೇಕಂತ ಮಾಡೀವಿ. ಲೇಟ್ ಆಗುತ್ತೆ, ಅವ್ರು ಅಷ್ಟೇ ಹೋಗಿ ಬರ್ಲತ್ತೇಳಿ ನೋಡ್ರಿ. ಮಮ್ಮಿ ಪಲ್ಯ ಮಾಡತ್ತಾವ ನೋಡ್ರಿ, ಬದ್ನಿಕಾಯಿ ಪಲ್ಯ ಫೇವ್ರೇಟ್. ಬರ್ರಿ ಪಟ್ ಹೋಗೋ ಟೈಮ್ ಆಗೈತಿ. ಆರಾಮದಿರಿಲ್ಲ? ಹಾಂ 15 ವರ್ಷ ಆಗಿರ್ಬೋದು ನೋಡ್ರಿ. ಆಫ್ಟರ್ ಲಾಂಗ್ ಇಯರ್ ನಮ್ಮ ಸ್ಕೂಲ್ ಈಗಿನ ಸ್ಕೂಲ್ಗಳು ಯಾವ ಗೊತ್ತಿಲ್ಲ ನಮ್ಗೆ. 10-15 ವರ್ಷ ಆಯ್ತು ನೋಡ್ರಿ. ನಾವು ಬಂದು 1 to 7 ತನಕ ಕಲ್ತಿದ್ದು KJ ಸ್ಕೂಲ್ ನಮ್ಮದು. ಎಷ್ಟೋ ವರ್ಷಗಳಾದ್ಮೇಲೆ ಫುಲ್ ಭಾಳ ಮೆಮೊರೀಸ್ ಅದಾವ ನೋಡ್ರಿ ಇಲ್ಲಿ. ನಮ್ಮ ಇನ್ನೊಂದಿಷ್ಟು ಫ್ರೆಂಡ್ಸ್ ಬರ್ತೀನಿ ಅಂತ ಯಾರು ಅದಕ್ಕೆ ವೆಯ್ಟ್ ಮಾಡಾಕತ್ತೀವಿ. ಬಂದಂಗೆ ಅದೇ ವಿಚಿತ್ರ ಮನೆ ಕಟ್ಸಪ್ಪ. ಹಾಕಿದ್ದೇನು ಡ್ರೆಸ್ಸಿಂಗ್ ಸರ್ ಇಲ್ಲ. ಆರಾಮದಿಲ್ಲ? ಹಾಂ ನಮ್ಮ ಸ್ಕೂಲ್ ನೋಡ್ರಿ, ಆಫೀಸ್ ರೂಮ. ಗುರುವಂದನ ಕಾರ್ಯಕ್ರಮ ಮಾಡೋ ಸಲುವಾಗಿ ಡಿಸ್ಕಸ್ ಮಾಡಕ್ ಬಂದಿದ್ದೀರಿ ನಮ್ಮ ಜೋಡಿ. ಸ್ವರ್ಗ್ಯಾರ ಮೇಡಮ್ ಮತ್ತೆ ಕಲರ್ ಡಲ್ ಆಗೈತಿ. ಸ್ವರ್ಗ್ಯಾರ ಈಗ ಅವ್ರು ಇಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಬೆಳಗಾವಿ ಬಿಸ್ನೆಸ್ ಐತೆ. ನಾನು ಬಿಜಾಪುರ ಶಾಪ್ನರ್ಸ್ ವರ್ಕ್ ಮಾಡ್ತೀನಿ ರೀ. ನಮ್ದು ಬಿಸ್ನೆಸ್ ಐತ್ರಿ. ಏನು ಸಿಸರಿನ ಅದು ಇದು ಅದ್ರಾಗ ಗಾಡಿ ಮ್ಯಾಗ ಡ್ಯೂಟಿ ಮ್ಯಾಗ ಹೋಗಿನ್ರಿ. ಹಂಗಾಗಿ ಹೋಗುಣ್ರಿ ನಿಮ್ಗೆ ಕೇಳ್ಕೊಂಡು ಎಲ್ಲಾರು ಬರೀ ಹೈಸ್ಕೂಲ್ ಮಾಡ್ತಾರೋ. ನಾವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ದೇನೆ ಪ್ರೈಮರಿ ಒಳಗೆ. ಹಾಂ ರೀ, ಅದಕ್ಕೆ ಪ್ರೈಮರಿ ನಾಯಕತ್ ಬಂದಿದ್ಲ ಆಕಿ ಲಾಸ್ಟಿಗೆ ಬಂದಿದ್ಲ. ಅವ್ರು 7th ಆಕಿಂದು ಫಸ್ಟ್ ಕೊಡ್ಬೇಕಂತ ಮೇಡಮ್, ಹೆಡ್ ಮೇಡಮ್. ನಂದು ಫಸ್ಟ್ ಕೊಡ್ಬೇಕಂತ ಮೇಡಮ್. ಅವ್ರು ಈಗ ಬಂದಾಳ್ರಿ. ಇವ್ರು 1ನೇ ತಿಂಗಳಿಂದ 7th ತನಕ ಅಂತ ಹೇಳಿ ನಾನು ಬಿಡ್ಲೇ ಇಲ್ಲ. ಅಂದ್ರೆ ನಮ್ಮ ಬ್ಯಾಚಿಗೆ ಮೇಡಮರು, ಈ ಮೇಡಮರು ಹಿರೇಮಠ ಸರ್ ಮೇಡಮ್ ಅಂತ ನಂಬರ್ ಐತೆ ABC ಸೆಕ್ಷನ್ ಇದ್ದು ಸರ್, ಹಿರೇಮಠ ಸರ್, A ಕ್ಲಾಸ್ ನಂದು, B ಕ್ಲಾಸ್ ಈ ಕ್ಲಾಸ್ ಒಳಗಿದ್ದು ನಾವು ಮೇಡಮ್ ಅವ್ರು ಡ್ಯಾನ್ಸ್ ಕಲಿಸೋದು ಎಲ್ಲ. ನಾನು ಜೋಶಿ ಭಾಳ ಗಲಾಟೆ ಮಾಡ್ತೇವೆ. ನಾನು ಕ್ಲಾಸ್ ಎಲ್ಲ ಸೌಮ್ಯ ಅದಾಡ್ರಿ ಮೇಡಮ್ ನಾವೆಲ್ಲ ಮಾತಾಡ್ಕೊಂಡಿದ್ದೀವ್ರಿ. ಅಂದ್ರೆ ಒಂದು ಕ್ಲಾಸ್ ಅಷ್ಟಾಗಿ ಸಿಕ್ಕೈತಿ. ಎಲ್ಲ ಗರ್ಲ್ಸ್ ಅದೀವ್ರಿ. ನಾವು ನಮ್ಮನ್ನಷ್ಟು ಕೇಳಿ ಮಾಡ್ಬೇಕಂತ ಹೇಳಿ ಆಯ್ತು. ನಮ್ದು ಹೋಗ್ತದೆ. ಬಟ್ ಪಂದ್ರ ಮೇಡಮ್ ಇಷ್ಟು ಇನ್ಚಾರ್ಜ್ ಅವ್ರು ಇದ್ರು. ಇವತ್ತು ಜಾಯ್ನ್ ಆದ್ರು ನೀವು ಹೆಡ್ ಮಾಸ್ಟರ್. ನೀವೆಲ್ಲರೂ ಇದ್ದಾಗ ನೀವು ಉಳ್ಕೊಂಡವ್ರು ನಾನು ಪಂದ್ರ ಮೇಡಮ್ ಇಬ್ಬರೇ. ಅವಾಗ ಒಂದು ಸ್ವಲ್ಪ ಇರ್ತಾರೆ. ಅವ್ರ ಮನೆ ಅದು ಕರೆದ್ರಂತ ಎಲ್ಲ ಅವ್ರೇನು ಬರ್ತಾರ. ಬಂದು ಭೇಟಿಯಾಗಿ ಹೈಸ್ಕೂಲ್
ಕಾಲೇಜ್ ಎಲ್ಲರೂ ಆಲ್ಮೋಸ್ಟ್ ಆಲ್ ಮಾಡ್ತಾರೆ ಮೇನ್ ಇಷ್ಟು ಇಟ್ಕೊಂಡ್ರಲ್ಲ ಸಾಕು ನೀವು ಮಾಡಿದ್ರೆ ಮಾಡೋದು ಗಾಡಿ ಎಷ್ಟು ನಮ್ಗೆ ಕಾಲ್ ಮಾಡಿರ್ತಾರೆ ನಾವು ಡಿಗ್ರಿಗೆ ಹೈಸ್ಕೂಲ್ ಏನ್ ಬೇಸಿಕ್ ಎಲ್ಲಾರು ಹೇಳಕ್ಕೆ ಮೇಡಮ್ ಅವ್ರಿಗೆ ಮೇಡಮ್ ಬರ್ತಾರ ಹೊಸಮಠ ಮೇಡಮ್ ಬರ್ತಾರ ಹಿರೇಮಠ ಮೇಡಮ್ ಇದ್ರ ನಿಮ್ಗೆ ಬಂದಾಗ ಬ್ರೈಟ್ ಮಾಡಿ ಹಾಕ್ತೀನಿ ಗೊತ್ತಾಗಿಲ್ಲ ನನಗೆ ತ್ರಿವೇಣಿ ಮೋಟಿಗೆ ಸರ್ ವಿಜಯಲಕ್ಷ್ಮಿ ರೇಷ್ಮಾ ಈಗ ಹಣ ಮಾತಾಡಿ ಸರಸ್ವತಿ ಹೈಯೆಸ್ಟ್ ನೋಡ್ರಿ ಎಲ್ಲರೂ ನಾವೊಂದು ಹುಡುಗ ಅದನ್ರಿ ಈಗೆಲ್ಲ ಏನು ಸ್ಕ್ರೀನ್ ಗಿರೆಲ್ಲ ಹಾಕ್ಯಾರಲ್ಲ ಅಯ್ಯೋ ಪರ್ಮಿಷನ್ ಕೊಟ್ಟಿದ್ದಕ್ಕೆ ನಿಮ್ಮ ಜೋಡಿ ಮಾತಾಡಿದ್ದಕ್ಕೆ ನಮ್ಮ ಬಿಸಿ ಊಟದ ಮೆಮೊರೀಸ್ ನೋಡ್ರಿ. ನೋಡಿ ಎಲ್ಲ ಫ್ರೆಂಡ್ಸಿಗೆ ಬೆಟ್ಟಾಗಿ ಬಂದ್ವಿ, ಒಂಥರ ಫುಲ್ ಖುಷಿ ಅಂದ್ರೆ ಖುಷಿ ಆಯ್ತು ನೋಡ್ರಿ. ಎಷ್ಟೋ ವರ್ಷದ ಮ್ಯಾಗ ನಮ್ಮ ಮೇಡಮ್ನು ಬೆಟ್ಟ ಆದ್ರು ಭಾಳ ಚಂದ ರೆಸ್ಪಾನ್ಸ್ ಮಾಡಿದ್ರು ನೋಡ್ರಿ. ಎಲ್ಲರಿಗೂ ಒಂಥರ ಒಳ್ಳೆ ಬುದ್ಧಿವಾದ ಹೇಳಿ ಎಲ್ಲರೂ ಮೆಮೊರೀಸ್ ಎಲ್ಲ ಇದು ಮಾಡ್ಕೊಡಿ ನೋಡ್ರಿ. ಮಾಡ್ಕೊಂಡು ನನಗೆ ನೋಡ್ರಿ ಎಂಥ ಟೈಮ್ ಇವತ್ತು ಒಟ್ಟ ಡ್ಯೂಟಿ ಅಡ್ಜಸ್ಟ್ ಆಗಲಾಗೈತೆ. ಅವ್ರ ಜೊತೆ ಇನ್ನೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು, ಸ್ವಲ್ಪ ಜ್ಯೂಸ್ ಅದು ಕುಡಿ ಬಂದರು. ಅಲ್ಲಿ ಹೋಗಿ ಟೈಮೇ ಸಾಲಿ ನೋಡ್ರಿ. ಅದಕ್ಕಾಗಿ ನಾ ಬಡಬಡ ಮನೆಗೆ ಬಂದೆ, ಅವ್ರನ್ನೆಲ್ಲ ಅಲ್ಲಿ ಬಿಟ್ಟು ಫುಲ್ ಹಾಳ ಹಾಕತ್ತದ. ಅದು ಏನು ಮಾಡೋದು ನೋಡಿ, ಅನಿವಾರ್ಯತೆ ಡ್ಯೂಟಿ ಅಂದ್ಮ್ಯಾಗ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇರ್ತೈತಿ. ಅಲ್ಲಿ ಯಾರು ಅಡ್ಜಸ್ಟ್ ಆಗಲಾಗ್ಯಾರ, ಹಂಗಾಗಿ ಮನೆಗೆ ಬಂದಿನಿ. ಬರೀ ಪಟ್ ನಮ್ಮ ಅಣ್ಣ ಹೊಂಟಾನಿ ಬಿಜಾಪುರ, ಅವ್ನು ಕೂಡ ಹೋಗ್ತೀನಿ. ಈಗ ಹೋಗಿ ಮತ್ತೆ ಡ್ಯೂಟಿಗೆ ಹೋಗ್ಬೇಕು. ಎಲ್ಲದಾರ ಮಾಮ ಇನ್ನೂ ಬರ್ಲಾಗ್ಯಾನಲ್ಲ, ಏನು ಮಾಡತ್ತಾನ? ನಾನು ನಮ್ಮ ಫ್ರೆಂಡ್ಸ್ ಜೊತೆ ಬಿಟ್ಟು ಬಂದೆ, ಟೈಮ್ ಆಗ ಅಂತೇಳಿ ನಾ ಬರ್ಲಾಗ್ಯಾನು. ನಿನ್ನ ಸಂಬಂಧ ನಮ್ಮ ಫ್ರೆಂಡ್ಸ್ ಜೊತೆ ಜ್ಯೂಸ್ ಕುಡಿದು ಬಿಟ್ಟು ಬಂದೆ. ಎದಕ್ಕೆ ಕೊಡು ಬಂದೆ ಗೊತ್ತು ನೋಡಿ. ಫೈನಲಿ ಹೊಂಟೆ ಬಿಜಾಪುರಕ್ಕೆ. ಟೈಮ್ 3 ಭಾಳ ಆಗೈತಿ, ಏನಾಗುತ್ತೆ ಗೊತ್ತಿಲ್ಲ, ಹೋಗಿಂದೆ ಗೊತ್ತು ಬಿಡ್ರಿ ನೋಡಿ. ಹ್ಯಾಂಗಿಂಗ್ ಮಾಡಿ ಡ್ಯೂಟಿಗೆ ಬಂದು ಡ್ಯೂಟಿ ಕಂಟಿನ್ಯೂ ಮಾಡಿದೆ. ಇನ್ನೇನು ಡ್ಯೂಟಿ ಮುಗೀತದ ನೋಡಿ, ನಾನು 2 hours. ಇವತ್ತಂದ್ರೆ ಫುಲ್ಲು ಓಡಾಟ ನೋಡ್ರಿ, ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ. ಎಲ್ಲ ಫ್ರೆಂಡ್ಸ್ ಭೇಟಿಯಾಗಿ ಫುಲ್ಲು ಖುಷಿ ಆಯ್ತು ನೋಡ್ರಿ. ಎಲ್ಲರಿಗೂ ಭೇಟಿಯಾಗಿದ್ದು ಆಫ್ಟರ್ ಲಾಂಗ್ ಇಯರ್ ಆದಮೇಲೆ. ಬಟ್ ಇನ್ನೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೇಕಾಗಿದೆ, ಅದೊಂದು ಫೀಲ್ ಆಗತೈತಿ. ಬಟ್ ಏನು ಮಾಡೋಕ್ಕಾಗಲ್ಲ ನೋಡ್ರಿ, ಡ್ಯೂಟಿ ಒಂದು ಇರ್ತದೆ, ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇರ್ತದೆ. ಅಲ್ಲಿ ಇಲ್ಲಿ ನನ್ನ ಬರೀ ನೆಕ್ಸ್ಟ್ ಡ್ಯೂಟಿ ಬಗ್ಗೆನ ಸಿಗ್ತಂತ. ಹಾಯ್ ಮಾಡಿ ನಮ್ಮ ಸಬ್ಸ್ಕ್ರೈಬರ್ಸ್ಗೆ. 7 hours later. ಡ್ಯೂಟಿ ಮುಗಿಸ್ಕೊಂಡು ಬಂದೆ ನೋಡ್ರಿ. ಟೈಮ್ ಬಂದು ತಿರುಗಿ ಎಷ್ಟು 9 ಗಂಟೆ ಆಯ್ತು, 9:15 ಆಯಿತು. ಫುಲ್ ತಂಡೆ ಅಂದ್ರೆ ತಂಡೆ ಆಯ್ತು ನೋಡ್ರಿ ಹೊರಗೆ. ಬರೀ ಡ್ರೆಸ್ ಫ್ರೆಶ್ ಅಪ್ ಆಗ್ತೀನಿ. ಇವತ್ತಂತೂ ಓಡಾಡಿ ಸಾಕಾಗಿತ್ತು, ಆ ಕಡೆ ಅಲ್ಲಿಂದ ಊರಿಂದ ಡ್ಯೂಟಿಗೆ. ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡಾಕತ್ತೀನಿ ನೋಡ್ರಿ. ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೆ ಒಂದು ಲೈಕ್ ಕೊಡ್ರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಗುಡ್ ನೈಟ್.